किंविदम् आत्मात्मानुभवानुभावविवशो भ्रशद्विशेषोदयम् सामान्यं कलयन् किलैष सकलम् ज्ञानं नयते कृताम्। एष आत्मा सकलं ज्ञानं ಏಕತಾಂ ನಯತಿ. ವಸ್ತುರೂಪದಿಂದ ವಿದ್ಯಮಾನವಿರುವ ಚೇತನ ದ್ರವ್ಯವು ಎಷ್ಟು ಪರ್ಯಾಯ ರೂಪವಾಗಿ ಜ್ಞಾನವು ಪರಿಣಮಿಸಿದೆ ಎಂದರೆ ಮತಿಜ್ಞಾನ, ಶ್ರುತಜ್ಞಾನ, ಅವಧಿಜ್ಞಾನ, ಮನಃಪರ್ಯಯ ಜ್ಞಾನ, ಕೇವಲ ಜ್ಞಾನ ಇತ್ಯಾದಿ ಅನೇಕ ವಿಕಲ್ಪ ರೂಪವಾಗಿ ಪರಿಣಮಿಸಿರುವ ಜ್ಞಾನವು ಅದನ್ನು ನಿರ್ವಿಕಲ್ಪ ರೂಪವಾಗಿ ಅನುಭವಿಸುತ್ತದೆ. ಯಾವ ಮತಿಜ್ಞಾನದ ವಿಷಯ, ಶ್ರುತಜ್ಞಾನದ ವಿಷಯ, ಅವಧಿಜ್ಞಾನದ ವಿದ್ಯಮಾನತೆಯೊಳಗೂ ಕೂಡ ಮುಖ್ಯ ರೂಪದಿಂದ ವಿಷಯ, ಮನಃಪರಿಜ್ಞಾನದ ಕಾರ್ಯ ನಡೆದಿರುವುದರೊಳಗೂ ಕೂಡ ಮುಖ್ಯ ರೂಪದ ವಿಷಯ ಮತ್ತು ಕೇವಲ ಜ್ಞಾನದ ಏಕಮೇವ ಮುಖ್ಯ ವಿಷಯ ಒಂದು ಜ್ಞಾನವೇ ಇದೆ. ಅದುವೇ ಆತ್ಮನ ಸ್ವರೂಪ ಇದೆ. ಯಾವುದ ಆತ್ಮನ ಸ್ವರೂಪ ಇದೆಯೋ ಅದುವೇ ಅಜೀವದಿಂದ ಭಿನ್ನ ಆಗುವ ಉಪಾಯ ಇದೆ. ಯಾವುದ ಆತ್ಮನ ಸ್ವರೂಪ ಇದೆಯೋ ಅದುವೇ ಆಶ್ರವ ಬಂಧಗಳನ್ನು ನಿರೋಧ ಮಾಡುವಂಥ ಉಪಾಯ ಇದೆ. ಯಾವುದ ಆತ್ಮನ ಸ್ವರೂಪದ ಅನುಭವದಲ್ಲಿ ಸ್ಥಿರತೆ ಇದೆಯೋ ಅದುವೇ ಸಂವರ ನಿರ್ಜರ ಮತ್ತು ಮೋಕ್ಷ ಇದೆ. ಇದನ್ನು ಹೊರತುಪಡಿಸಿ ಅನ್ಯ ಯಾವುದೂ ಕ್ರಿಯೆಯಿಂದ ಜೀವನಿಗೆ ಅನಾದಿಯಿಂದ ಯಾವ ಅಜೀವದ ಜೊತೆಗೆ ಅಭೇದತೆ ಇದೆಯೋ ಅದನ್ನು ತುಂಡರಿಸಲಿಕ್ಕೆ ಬರುವ ಹಾಗೆ ಇಲ್ಲ. ಯಾವುದರಿಂದನೂ ಬರುವ ಸಾಧ್ಯತೆ ಇಲ್ಲ. ಒಂದು ಜೀವದ ಸ್ವಭಾವವನ್ನು ಅರ್ಥಾತ್ ಜ್ಞಾನದ ಸ್ವಭಾವ ಮತಿಜ್ಞಾನ ರೂಪದಿಂದ ಪರಿಣಮಿಸುವಂಥ, ಶ್ರುತಜ್ಞಾನ ರೂಪದಿಂದ ಪರಿಣಮಿಸುವಂಥ ಚೇತನ ದ್ರವ್ಯ ಶುದ್ಧ ಜ್ಞಾನವೇ ಇದೆ. ಆ ಜ್ಞಾನದ ಮೇಲೆ ಯಾವ ಜೀವದ ಅರ್ಥಾತ್ ಪ್ರಗಟ ದರ್ಶನ ಜ್ಞಾನ ಉಪಯೋಗದ ಗಮನಕ್ಕೆ ಬರ್ತಿದೆಯೋ, ಅದರ ಮೇಲೆ ದೃಷ್ಟಿ ಬೀಳುತ್ತಿದೆಯೋ ಅದುವೇ ಅಜೀವದಿಂದ ಬೇರ್ಪಡಿಸುವಂಥ ಭೇದ ವಿಜ್ಞಾನದ ಕಲೆ ಇದೆ. ಮತ್ತು ಆ ಭೇದ ವಿಜ್ಞಾನವೇ ಆಶ್ರವ ಬಂಧಗಳ ನಿರೋಧ ಮಾಡಿ ಚತುರ್ಗತಿಗಳ ಸಂಸಾರಕ್ಕ ಅಂತ್ಯಮಂಗಲವನ್ನು ಹಾಡ್ತಿದೆ. ಆ ಒಂದು ಶುದ್ಧ ಸ್ವರೂಪದ ಯಾವ ಸ್ಥಿರತೆ, ಅನುಭವ, ನಿಮಗ್ನತೆ ಇದೆಯೋ ಅದುವೇ ಅನ್ಯ ವ್ರತ ಇಲ್ಲ, ತಪ ಇಲ್ಲ, ಜಪ ಇಲ್ಲ, ಅವಶ್ಯಕ ಇಲ್ಲ. ಇದು ಒಂದಪೇಕ್ಷಾದಿಂದ ನಮ್ಗ ಜೈನ ಧರ್ಮದ ಕಥನ ಅಲ್ಲ ಅಂಥೇಳಿ ಒಂದು ವೇಳೆ ಅನ್ನಿಸಿದ್ರೂ ಅದು ಭ್ರಾಂತಿ ಮೂಲದ ಅನ್ನಿಸಿಕೆ ಇದೆ ವಿನಃ ವಾಸ್ತವಿಕ ಜೈನ ದರ್ಶನದ ಕಥನ ಇದುವೇ ಇದೆ ರೀ. ಜೈನ ದರ್ಶನದ ಸಾರ ಶುದ್ಧಾತ್ಮನ ಸ್ವೀಕೃತಿ ಇದೆ. ಜೈನ ದರ್ಶನದ ಸಾರ ಶುದ್ಧಾತ್ಮ ನಿಮಗ್ನತೆ ಇದೆ. ಯಾವ ಪ್ರಕಾರ ಸಪ್ತತತ್ವಗಳ ಜೈನ ದರ್ಶನದೊಳಗ ಮುಖ್ಯ ರೂಪದಿಂದ ಪ್ರತಿಪಾದಿಸಲ್ಪಡ್ತವೆಯೋ ಆ ಸಪ್ತತತ್ವಗಳ ಪ್ರತಿಪಾದನೆಯ ಸಾರವೇ ಶುದ್ಧಾತ್ಮನ ಸ್ವೀಕೃತಿ ಮತ್ತು ಶುದ್ಧಾತ್ಮನಲ್ಲಿ ನಿಮಗ್ನತೆ ಇದೆ. ಈ ಎರಡು ಕಾರ್ಯವನ್ನು ಬಿಟ್ಟು ಜೀವ ಅನ್ಯ ಯಾವುದಾದ್ರೂ ಕಾರ್ಯದೊಳಗೆ ಕಾರ್ಯ ಮಾಡುವ ಮಾತಿಲ್ಲ. ಕಾರ್ಯದೊಳಗೆ ತನ್ನ ಅಥವಾ ತನ್ನ ಕರ್ತವ್ಯ ಅಂಥೇಳಿ ಮನ್ನಿಸಿದ ಅಂತಂದ್ರೆ ಅದು ಆ ಜೀವದ ಸಲುವಾಗಿ ಮಹಾನ್ ಘಾತಕ ಸಿದ್ಧ ಆಗ್ತದೆ.
ಮನ್ನಿಸುವ ಮಾತು ಇದೆ. ಒಂದು ಶುದ್ಧ ಸ್ವರೂಪದ ಸ್ವೀಕೃತಿ, ಚೈತನ್ಯಾತ್ಮನ ಸ್ವೀಕೃತಿ, ಜ್ಞಾನ ಮಾತ್ರದ ಸ್ವೀಕೃತಿ ವಿದ್ಯಮಾನ ಇರುವಂಥದ್ರಿ. ಆಗಬೇಕಾದದ್ದೇನಲ್ಲ, ಪ್ರಕಟ ಮಾಡಿಕೊಳ್ಳಬೇಕಾದದ್ದೇನಿಲ್ಲ, ಬದಲಾವಣೆ ಮಾಡಿಕೊಳ್ಳಬೇಕಾದದ್ದೇನಿಲ್ಲ, ಶುದ್ಧ ಮಾಡಿಕೊಳ್ಳಬೇಕಾದದ್ದೇನಿಲ್ಲ. ಇದೆ, ವಿದ್ಯಮಾನ ಇದೆ. ಏನಿದೆ ವಿದ್ಯಮಾನ? ಶುದ್ಧ ಚೈತನ್ಯ ಮಾತ್ರ ವಸ್ತು ವಿದ್ಯಮಾನ. ಅರೆ ಅದಕ್ಕೆ ಹೇಳಿದ್ರು ಸದ್ಗುರು ಕಹೆ ಸಹಜ ಕಾರಣದ ವಾದ ವಿವಾದ ಕರೆಸೋ ಅಂತ. ವಾದ ವಿವಾದ ಏನ ಅದಾಗ್ತಿದೆ. ವ್ರತ ಬೇಕೆಂದು ಬೇಡ, ಮನಿ ಬಿಡಬೇಕೆಂದು ಬೇಡ, 28 ಮೂಲ ಗುಣಗಳ ಅಂಗೀಕಾರ ಮಾಡಬೇಕೆಂದು ಬೇಡ, 6 ಅವಶ್ಯಕಗಳು ಬೇಕು ಅಥವಾ ಬೇಡ. ಅರೆ ಈ ಪ್ರಕಾರ ಬೇಕನ್ನೋದ ಅಥವಾ ಅವಶ್ಯಕ ಇಲ್ಲ ಅನ್ನೋದ ಎರಡೂ ವಾದ ವಿವಾದ. ಏನು ಮಾಡೋದಿದೆ ಅದನ್ನು ಮಾಡಬೇಕು. ಅದನ್ನು ಮಾಡುವ ಸಲುವಾಗಿ ಇಂದ ಅತ್ಯಂತ ಮಂಗಲಮಯವಾದಂಥ ಅವಸರ ನಿನಗೆ ಪ್ರಾಪ್ತ ಆದಂತೆ ಇದೆ. 10 ನಿಟ್ಟಿಗೆ ಅನಂತ 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 ಸಂಸಾರ ಇದೆ ರೀ. ಆಕಾಶ ಇದೆ ಅಂತ ಹೇಳಿ ಹೇಳ್ತಾ ಇಲ್ಲ. ಆಕಾಶದ ಅನಂತ ಗುಣಿತ ಸಂಸಾರ ಇದೆ ವಿಷಯ. 10 ನಿಟ್ಟಿಗೆ ಆಕಾಶ ಅನಂತ ಇದೆ, ಅದು ದೊಡ್ಡ ಮಾತಲ್ಲ. ಆಕಾಶದ ಅನಂತ ಗುಣಿತ ಸಂಸಾರ ಇದೆ. ಹೀಗೆ 10 ದಿಕ್ಕಿನ ಸಂಸಾರ ಏನು ಇದೆಯೋ ಈ ಜೀವವನ್ನ ಘೇರಾಶಿದ್ದ, ಸುತ್ತುವರೆದದ್ದ, ಆ ಸಂಸಾರದಿಂದ ಭಿನ್ನತೆಯ ಅನುಭವ ಮಾಡುವ ಭಿನ್ನ ಚೈತನ್ಯ ಸ್ವಭಾವದ ವಿದ್ಯಮಾನತೆಯ ಸ್ವೀಕಾರ ಮಾಡುವಂಥ ಮಂಗಲಮಯ ಅವಸರ ಈಗ ಮಧ್ಯದೊಳಗೆ ಪ್ರಾಪ್ತ ಆದಂತಿದೆ. ಅಲ್ಲಿ ನಾವು ಮಾಡಲಿಲ್ಲ ಅಂತಂದ್ರೆ 10 ನಿಟ್ಟಿನ ಸಂಸಾರ ಏನಿದೆಯಲ್ಲ ಅದೆಲ್ಲವೂ ಇವನನ್ನ ಗಿಳಂಕೃತ ಮಾಡುತ್ತಿದೆ ಅಥವಾ ತನ್ನ ವಶದೊಳಗೆ ತಗೊಂಡು ಬಿಡ್ತಿದೆ. ಯಾವ ಕಡೆಗೆ ಹೋದ್ರೂ ಅದು ಬಿಡುವುದಿಲ್ಲ. ಆಮೇಲೆ ಊರ್ಧ್ವ ಲೋಕಕ್ಕೆ ಹೋದು, ತಿರ್ಯಕ್ ಲೋಕಕ್ಕೆ ಹೋಗು, ಅಧೋಲೋಕಕ್ಕೆ ಹೋಗು, ವಿದಿಶೆಗಳಿಗೆ ಹೋಗು, ಎಲ್ಲಿ ಹೋದ್ರೂ ಅದರ ಹಿಡಿತದಿಂದ ಬಿಡುಗಡೆ ಹೊಂದುವುದು ಸಾಧ್ಯ ಆಗುವುದಿಲ್ಲ. ನಾನು ಇಂಥವ ಇದ್ದೇನೆ. ಅರೆ ಜ್ಞಾನವನ್ನ ಮತಿಜ್ಞಾನದ ಮೂಲಕ ತಿಳಿಯುವುದಿದೆ. ಜ್ಞಾನವನ್ನ ಮತಿಜ್ಞಾನದ ಮೂಲಕ ತಿಳಿಯೋದಿದೆ. ಎಲ್ಲಿ ಬೇಕಾಗಿದೆ ಶಾಸ್ತ್ರ, ಎಲ್ಲಿ ಬೇಕಾಗಿದೆ ಗುರು, ಎಲ್ಲಿ ಬೇಕಾಗಿದೆ ಸ್ವಾಧ್ಯಾಯದ ಸಲುವಾಗಿ ಸಮಯ ಅಥವಾ ಕ್ಷೇತ್ರ, ಎಲ್ಲಿ ಬೇಕಾಗಿದೆ ಹೇಳಿ. ಮತಿಜ್ಞಾನ ಇದೇನೆ ನಮ್ಮಲ್ಲಿ, ಇದೇನಲ್ಲ ಸದೈವ ಇದೆ. ಯಾವಾಗ ಆ ಮತಿಜ್ಞಾನ ಜ್ಞಾನರೂಪದ ಮೂಲ ವಸ್ತುವನ್ನ, ಯಾವಾಗ ಮತಿಜ್ಞಾನದ ಅಭೇದತೆ ಯಾವ ಮೂಲ ಜ್ಞಾನ ವಸ್ತುವಿನ ಜೊತೆಗೆ ಇದೆಯೋ, ಅದನ್ನು ಸ್ವಯಂ ಮತಿಜ್ಞಾನ ಯಾವಾಗ ತಿಳಿದಿದೆಯೋ ಎಲ್ಲ ಕಾರ್ಯ ಬಗೆಹರಿಯುತ್ತದೆ. ಪ್ರೆಸ್ದವ್ರನ್ನ ಹಿಡಿಬೇಕಾಗಿಲ್ಲ, ಪ್ರೂಫ್ ರೀಡಿಂಗ್ ಲಕ್ಷ್ಯ ಕೊಟ್ಟು ಮಾಡಬೇಕಾಗಿಲ್ಲ, ಅನುವಾದದೊಳಗೆ ಸಾವಧಾನತೆ ಬೇಕಾಗಿಲ್ಲ, ಅದನ್ನು ಮತ್ತೆ ತಿಳಿಸಿಕೊಡುವ ವ್ಯಗ್ರತೆ ಬೇಕಾಗಿಲ್ಲ. ಏನು ಬೇಕಾಗಿದೆ? ಸಂವಹನ ಇಲ್ಲ ಅನ್ನೋದು ಅವಶ್ಯಕತೆ ಇಲ್ಲ. ಯಾರ್ದ ಸಂವಹನ? ಸಂವಹನ ಯಾರ್ದ? ಶರೀರ. ನಿನಗೆ ಶರೀರದ ದೃಷ್ಟಿಯೇ ಬಾಧಕ ಇದೆ ಅಂದ ಮೇಲೆ ಆ ಶರೀರದ ಸಂವಹನ ತಗೊಂಡೇನು ಮಾಡ್ತೀಯಪ್ಪ? ಶರೀರದ ದೃಷ್ಟಿನೇ ಮಹಾಬಾಧಕ ಸಿದ್ಧ ಆಗ್ತಾ ಇದೆ. ಮತಿಜ್ಞಾನದ ಮೂಲಕ ಶರೀರದ ಕಡೆಗೆ ದೃಷ್ಟಿ ಹೋಗೋದೇನಿದೆ ಅಲ್ಲ, ಅದುವೇ ಈ ಜೀವದ ಸಲುವಾಗಿ ಮಹಾನ್ ಘಾತಕ. ಹೇಳ್ರಿ, ಘಾತಿ ಕರ್ಮದ ಆಧಾರ ಇದೆ ಅದ.
ಮತಿಜ್ಞಾನದ ಉಪಯೋಗ, ಮತಿಜ್ಞಾನೋಪಯೋಗದೊಳಗೆ ಶರೀರದ ಸ್ವೀಕೃತಿ ಇರೋದೇನಿದೆ ಅದ ಘಾತೀ ಕರ್ಮದ ಬಂಧದ ಆಧಾರ ಇದೆ. ಏನು ಹೇಳಿತು? ಮತಿಜ್ಞಾನದಿಂದ ಜ್ಞಾನ ಸ್ವಭಾವವನ್ನು ತಿಳಿಯೋದಿದೆ. ಮತಿಜ್ಞಾನದ ಸಲುವಾಗಿ ಯಾವ ಪ್ರಯತ್ನ ನಮಗೆ ಮಾಡಬೇಕಾಗಿಲ್ಲ. ಜ್ಞಾನ ಸ್ವಭಾವವನ್ನು ತಿಳಿಯುವ ಸಲುವಾಗಿ ಜ್ಞಾನ ಸ್ವಭಾವವನ್ನು ಹುಡುಕಿಕೊಂಡು ಎಲ್ಲೋ ಕಾಡು ಮೇಡುಗಳನ್ನು ಅಲಿಬೇಕಾಗಿಲ್ಲ, ಬೆಟ್ಟದ ಶಿಖರವನ್ನು ಹತ್ತಬೇಕಾಗಿಲ್ಲ. ಯಾವುದರ ಸಲುವಾಗಿ? ಜ್ಞಾನ ಸ್ವಭಾವದ ಅನ್ವೇಷಣೆಯ ಸಲುವಾಗಿ. ಮತ್ತು ಮತಿಜ್ಞಾನ ಅಂತೂ ಪ್ರಕಟಣೆ ಇದೆ. ಆ ಮತಿಜ್ಞಾನದೊಳಗ ಮೂಲ ಸ್ವಭಾವಭೂತ ಜ್ಞಾನವನ್ನು ತಿಳಿಯೋದಿದೆ, ಜ್ಞಾನಮಯ ದ್ರವ್ಯವನ್ನು ತಿಳಿಯೋದಿದೆ, ದ್ರವ್ಯದ ಜ್ಞಾನ ಸ್ವಭಾವವನ್ನು ತಿಳಿಯೋದಿದೆ. ಹೇಗೆ ಭೇದ ಮಾಡೋದ, ಯಾವ ರೀತಿ ಭೇದ ಮಾಡೋದ, ಭೇದ ಮಾಡಿದ ನಂತರ ಕೂಡ ಅಭೇದನ ಹೇಗೆ ಎದ್ದು ನಿಲ್ಲುತ್ತಿದೆ. ಮತಿಜ್ಞಾನದ ಮೂಲಕ ಮೂಲ ಸ್ವಭಾವಭೂತ ಜ್ಞಾನವನ್ನು ತಿಳಿಯೋದಿದೆ. ಯಾರೂ ಬೇಕಾಗಿಲ್ಲ ಅನ್ನೋದಕ್ಕಿಂತ ಯಾರ ಕಡೆಗಾದರೂ ಲಕ್ಷ್ಯ ಒಂದು ಅಂಶ ಹೋಯ್ತು ಅಂತಂದ್ರ ಆ ಮೂಲಭೂತ ಜ್ಞಾನ ಸ್ವಭಾವ ಏನಿದೆ ಅದು ತಿಳಿದು ಬರಬೇಕು. ಒಂದು ಅಂಶ ಕಮ್ಮಿ ಇದ್ರೆ ಉಳಿದದ್ದೇ ಎಲ್ಲದರ ಮೂಲಕ ತಿಳಿತಿದ್ಯಾನ? ಇಲ್ಲ. ಒಂದು ಅಂಶ ಕೂಡ ಜ್ಞಾನದ ಉಪಯೋಗದೊಳಗೆ, ಮತಿಜ್ಞಾನದ ಉಪಯೋಗದೊಳಗೆ ಮತಿಜ್ಞಾನದಿಂದ ತಿಳಿದಿರುವ ವಿಷಯದೊಳಗೆ ವಿಶೇಷವಾಗಿ ಪರಿಣಮನ ಮಾಡೋದ ಅದು ಶ್ರುತ ಜ್ಞಾನ ಇದೆ. ಮತಿಜ್ಞಾನದೊಳಗ ಒಂದು ಅಂಶ ಕೂಡ ಪರಪದಾರ್ಥದ ಪ್ರವೇಶ ಆಯಿತು ಅಂತಂದ್ರ ಅಲ್ಲಿ ಆ ಶುದ್ಧಾತ್ಮನ ಮಹಿಮೆ ಇಂಥದ್ದಿದೆ ರೀ. ಅವನದ ಷರತ್ತು ಈ ಪ್ರಕಾರ ಇದೆ, ಏನ? ಯಾವುದಾದ್ರೂ ಒಂದು ಅಂಶ ಕೂಡ ನಿನ್ನಲ್ಲೇ ಗ್ರಹಣ ಇತ್ತು ಅಂತಂದ್ರ ನಾನು ನಿನ್ನ ಮನೆಯೊಳಗೆ ಬರುವುದಿಲ್ಲ. ಅಂಥದ್ದು ಷರತ್ತು ಇದೆ ರೀ. ಯಾವ ಪ್ರಕಾರ? ಮುನಿ ಭಗವಂತರ ಸರ್ವಾಂಗ ಯಾವ ಅದನೋ ಶ್ರಾವಕ ಅವನ ಮನೆಯೊಳಗನ ಆಹಾರಕ್ಕೆ ಹೋಗ್ತಾರೋ. ಸರ್ವಾಂಗ ಬೇಕ್ರಿ, ಪರಿಪೂರ್ಣ. ಅಂಗವಿಕಲನಲ್ಲೇ ಮುನಿರಾಜರ ಆಹಾರಾರ್ಥವಾಗಿ ಅವನ ಮನೆಯೊಳಗೆ ಹೋಗುವುದಿಲ್ಲ. ಅದೇ ಪ್ರಕಾರ ಈ ಶುದ್ಧಾತ್ಮನ ಒಂದೇ ಒಂದು ಷರತ್ತು ಇದೆ, ಏನ? ಯಾವ ಮತಿಜ್ಞಾನದ ಪರ್ಯಾಯ ಇದೆಯೋ, ಮತಿಜ್ಞಾನವೆಂಬ ಗ್ರಹ ಇದೆಯೋ, ಮನೆ ಇದೆಯೋ, ಆ ಮನೆಯೊಳಗ ಆ ತ್ರಿಲೋಕ ಪೂಜ್ಯ ಪ್ರಭು ಅಥವಾ ಜ್ಞಾನ ಮಾತ್ರ ಸ್ವಭಾವದ ವಸ್ತು ಬರಬೇಕಾಯ್ತು, ಆಗಮನ ಮಾಡಬೇಕಾಯ್ತು ಅಂತಂದ್ರೆ ಒಂದು ಅಂಶ ಕೂಡ ಅಲ್ಲಿ ಯಾವುದರದ್ದು ಏನು ಬೇಡ, ಪ್ರವೇಶ ಅಥವಾ ಇರುವಿಕೆ, ವಿದ್ಯಮಾನತೆ ಅವನಿಗೆ ಸ್ವೀಕಾರ ಇಲ್ಲ. ಹಾಗಾದ್ರೆ ಮತಿಜ್ಞಾನವೆಂಬ ಗ್ರಹ ಅವನನ್ನ ಬರಮಾಡಿಕೊಳ್ಳುವ ಸಲುವಾಗಿ, ಅವನನ್ನ ತನ್ನೊಳಗೆ ಗ್ರಹಣ ಮಾಡುವ ಸಲುವಾಗಿ, ಅವನ ಆಗಮನದ ಸಲುವಾಗಿ ಮಾಡಬೇಕಾದಂಥ ಏನು ಕರ್ತವ್ಯ ಇದೆಯೋ ಆ ಕರ್ತವ್ಯದ ಹೆಸರು ಸಂಪೂರ್ಣ ಪರದ ಪರ್ಯಾಯದಿಂದ ಅತ್ಯಂತ ರಿಕ್ತ ಆಗೋದಿದೆ, ಖಾಲಿಯಾಗೋದಿದೆ. ಅದ್ಭುತ ಮಾತು ಇದೆ ಈ ಜ್ಞಾನ ಮತ್ತು ಜ್ಞಾನದ ಪರ್ಯಾಯದಿಂದ. ಅರೆ, ಪರ್ಯಾಯದೊಳಗೆ ನಿರಂತರ ಪರಪದಾರ್ಥಗಳಿಗೆ ಅವಕಾಶ ಇದೆ ರೀ. ಪರ್ಯಾಯದೊಳಗ ಅನಂತ ಕಾಲದಿಂದ ಸತತ ಪರಪದಾರ್ಥಗಳಿಗೆ ಅವಕಾಶ ಇದೆ, ಪರಪದಾರ್ಥಕ್ಕೆ ಆಹ್ವಾನ ಇದೆ, ಪರಪದಾರ್ಥಕ್ಕೆ ಸ್ವಾಗತ ಇದೆ. ಹೀಗಿದ್ದ ನಂತರ ಆ ಮತಿಜ್ಞಾನವೆಂಬ ಗ್ರಹದೊಳಗ ಆ ಧ್ರುವ ದ್ರವ್ಯ, ಆ ಸ್ವಭಾವಭೂತ ಜ್ಞಾನಮಯ ವಸ್ತು ಬರುವುದು ಸಾಧ್ಯ. ಈ ಮತಿಜ್ಞಾನದ ಪರ್ಯಾಯಕ್ಕ ಶುದ್ಧಾತ್ಮನನ್ನ ಮೂಲ ನಿಜ ಸ್ವಭಾವವನ್ನ ಯಾವುದರಿಂದ ತನ್ನ ಸತ್ತಾ ಇದೆಯೋ, ಮತಿಜ್ಞಾನದ ಸತ್ತಾ ಯಾವುದರಿಂದ ಇದೆ?
ಮೂಲ ಚೇತನ ದ್ರವ್ಯದಿಂದ ಇದೆ, ಮೂಲಭೂತ ಜ್ಞಾನ ಸ್ವಭಾವಿ ವಸ್ತುವಿನಿಂದ ಇದೆ. ಹಾಗಾದರೆ ಯಾವುದರಿಂದ ತನ್ನ ಅಸ್ತಿತ್ವ ಇದೆಯೋ ಮತ್ತು ಯಾವುದರಿಂದ ತನ್ನ ಜನ್ಮ ಸಾರ್ಥಕ ಆಗೋದಿದೆ? ಯಾವುದರಿಂದ? ಮತಿಜ್ಞಾನದ. ಯಾವುದರಿಂದ? ಯಾವುದರ ಆಧಾರದಿಂದ ತನ್ನ ಅಸ್ತಿತ್ವ ಇದೆಯೋ ಅವನ ಸ್ವೀಕಾರ ಮಾಡುವುದರಿಂದ ಅದರ ಜನ್ಮ ಸಾರ್ಥಕ ಆಗೋದಿದೆ. ಬರೆಯ ಅದರದ್ದಲ್ಲ, ಅದರ ಪರಂಪರೆ ಏನದವಲ್ಲ ಮುಂದುವರುವಂಥ ಎಲ್ಲಿಯವರೆಗೆ? ಕೇವಲ ಜ್ಞಾನದವರೆಗಿನ ಪರ್ಯಾಯಗಳ ಪರಂಪರೆಗೆ ಈ ಒಂದು ಮತಿಜ್ಞಾನದ ಪರ್ಯಾಯದ ಪುರುಷಾರ್ಥ ಕಾರಣ. ಒಂದು ಸಲ ಆ ಮತಿಜ್ಞಾನ ರೂಪದ ಯಾರ ಆಧಾರದಿಂದ ಇದೆಯೋ ಆ ಮತಿಜ್ಞಾನವೆಂಬ ಪರ್ಯಾಯ, ಆ ಪರ್ಯಾಯದೊಳಗ ನಿಜ ವಸ್ತುವನ್ನ, ಮೂಲಭೂತ ಜ್ಞಾನ ಸ್ವಭಾವವನ್ನ ಸಂಪೂರ್ಣ ಪರದಿಂದ ರಿಕ್ತಾಗಿ ಗ್ರಹಣ ಮಾಡಿದ್ದೇ ಆದ್ರ ಅದರ ಜೀವನ ಮತ್ತು ಅದರ ತಲಾಂತರವರೆಗೆ ಬರುವಂಥ ಸಂತಾನ ಅಥವಾ ಪರ್ಯಾಯ ಪರಂಪರೆ ಇದೆಯಲ್ಲ, ಆ ಎಲ್ಲ ಪರ್ಯಾಯಗಳಿಗೆ ಶಾಶ್ವತವಾದಂಥ ಸ್ವಾಧೀನವಾದಂಥ ಸುಖವನ್ನ ಉನ್ಮಿಸುವಂಥ ಧ್ರುವ ದ್ರವ್ಯದ ಪ್ರವೇಶ ಪರ್ಯಾಯಗಳಲ್ಲಿ ಆಗಿಬಿಟ್ಟಿದ್ದೀರಿ. ಏನು ಮಾಡೋದಿದೆ, ಏನು ಮಾಡ್ತಾ ಇದ್ದೇವೆ, ಇದು ಒಂದು ಕಾರ್ಯದ ಕಡೆಗೆ ನಮ್ದು ಸಾವಧಾನತೆ ಇಲ್ಲ. ನಮಗೆ ಪರವನ್ನು ಬಿಟ್ಟುಕೊಡುವ ಮನಸ್ಸಿಲ್ಲ ನೋಡಿ. ನಮಗೆ ನಿರಂತರ ಪರದ ರುಚಿ ಇದೆ. ಆ ಪರದಿಂದ ಸತತ ದುಃಖದ ಅನುಭವ ಆಗ್ತಾ ಇದೆ. ಆ ದುಃಖದ ರಾಶಿ ಒಮ್ಮೊಮ್ಮೆ ಅತಿಶಯ ಭಾರದಾಯಕ ಆದರನೂ ಕೂಡ ಆ ಪರದಿಂದ ವಿಮುಖ ಆಗುವಂತಹ ವಿಕಲ್ಪ ವಿಚಾರ ನಿರ್ಣಯ ಈ ಜ್ಞಾನಕ್ಕೆ ಆಗ್ತಾರೆ. ಪ್ರಗಟ ಜ್ಞಾನ, ಜ್ಞಾನ ಸ್ವಭಾವವೆಂಬ ನಿರಾಕುಲ ಶಾಂತಿಯ ಗ್ರಹಣ ಮಾಡುವುದಿದೆ. ಪ್ರಗಟ ಜ್ಞಾನ ನಿರಾಕುಲ ಶಾಂತಿಯ ನಿಲಯನಾದಂಥ ಧ್ರುವ ಸ್ವಭಾವದೊಳಗ ಒಂದಾಗಿ ಉಳಿಯುವುದಿದೆ. ಅದನ್ನು ನಂಬೋದೇ ಇದೆ, ಆಗಮದ ಆಧಾರದಿಂದ ನಂಬೋದಿದೆ. ಜ್ಞಾನಿ ಗುರುಗಳ ವಚನದ ಮೇಲೆ ಶ್ರದ್ಧೆ ಇಟ್ಟು ಅದನ್ನು ನಂಬೋದಿದೆ. ಏನ? ನಿಜಗ್ರಹವನ್ನ ನಂಬೋದಿದೆ. ಪರ್ಯಾಯದ ಗ್ರಹ ನಿಜವಾಗಿ ಯಾವುದಿದೆ? ಧ್ರುವದ್ರವ್ಯ. ಜ್ಞಾನದ ಗ್ರಹ, ಜ್ಞಾನದ ಮನೆ ರಾಗರೂಪ ಇರ್ತಿದೆ, ದೇಹ ರೂಪ ಇರ್ತಿದೆ, ಕಲ್ಲು ಮಣ್ಣು ಇಟ್ಟಿಗೆಗಳಿಂದ ನಿರ್ಮಿಸಿದ್ದು ಇರ್ತಿದೆಯೋ, ಅಥವಾ ಕಾನನ ಅಥವಾ ನೈಸರ್ಗಿಕ ಗುಟ್ಟಿ ಇರ್ತಿದೆ, ಯಾವುದಿರ್ತಿದೆ? ಜ್ಞಾನದ ಗ್ರಹ ಜ್ಞಾನಮಯ. ಪ್ರಗಟ ಜ್ಞಾನೇನ ಅರೂಪಿ ಚಿತ್ ಸ್ವರೂಪದ ಪರ್ಯಾಯ ಅರ್ಥಾತ್ ವ್ಯಕ್ತಿ ಇದೆಯೋ, ವ್ಯಕ್ತಿ ರೀ, ವ್ಯಕ್ತ ಜ್ಞಾನಕ್ಕೆ ವ್ಯಕ್ತಿ ಅಂತಾರೆ. ವ್ಯಕ್ತ ಜ್ಞಾನ ಏನಿದೆ ಅದಕ್ಕೆ ವ್ಯಕ್ತಿ ಅಂತಾರೆ. ಹಾಗಾದ್ರೆ ಆ ವ್ಯಕ್ತಿಯ ನಿವಾಸ ಸ್ಥಾನ ಎಂಥದ್ದಿದೆ? ಅರೂಪಿ ಚೈತನ್ಯಮಯ ಇದೆ, ಅದರಂಥದ್ದನ್ನೇ ಇದೆ. ಯಾವುದ? ಜ್ಞಾನ ವ್ಯಕ್ತಿ, ಜ್ಞಾನ ರೂಪದ ವ್ಯಕ್ತಿ. ಈ ಸೂಕ್ಷ್ಮತೆಯನ್ನ ಆಲಿಸಿದ್ರನು, ಓದಿದ್ರನು, ತಿಳ್ಕೊಳ್ಳುವಂಥ ಪ್ರಯತ್ನವನ್ನೇ ಈ ಜೀವ ಕಳೆದ ಅನಂತ ಕಾಲದೊಳಗ ಮಾಡಲಿಲ್ಲ. ನಾನು ವ್ಯಕ್ತಿ ಇದ್ದೇನೆ ಸರಿ, ಆದರೆ ಎಂಥ ವ್ಯಕ್ತಿ ಇದ್ದೇನೆ? ಈ ಚರ್ಮಮಯವಾದಂಥ ಮೂಳೆ ಮಾಂಸಗಳಿಂದ ರಚನೆಗೊಂಡಿರುವಂಥ ಯಾವ ರೂಪಿಯ ಆಕಾರ ಇದೆಯೋ ಅದು ನಾನಲ್ಲ, ಆ ವ್ಯಕ್ತಿ ನಾನಲ್ಲ.
ವ್ಯಕ್ತಿ ನಾನು ಎಂಥವಿದ್ದೇನೆ? ಅರೂಪಿ ಚಿತ್ ಸ್ವರೂಪ, ನಿರಾಕುಲ ಶಾಂತ ಶಾಂತ ಶಾಂತಿಯ ಅನುಭವದಿಂದ ತೃಪ್ತಾಗುವಂಥವಿದ್ದೇನೆ ನಾನು. ಅನ್ಯ ಯಾವುದರಿಂದನೂ ನಾನು ಅರೂಪಿ ಚಿತ್ ಸ್ವರೂಪದ ವ್ಯಕ್ತಿ ಅನ್ಯ ಯಾವುದರಿಂದನೂ ತೃಪ್ತಾಗುವಂಥವ ಇಲ್ಲ ಅಂಥೇಳಿನ ಅನಂತ ಬಾರಿ ಪುದ್ಗಲದ ಅನಂತ ಪ್ರಕಾರದ ರಚನೆಗಳನ್ನ ಆಶ್ರಯಿಸಿದರನು ಕೂಡ ಇದು ಅಸಂತುಷ್ಟ ಉಳಿತು, ಇದಕ್ಕೆ ಯಾವುದರೊಳಗನೂ ತೃಪ್ತಿ ಸಿಕ್ಕಲೇ ಇಲ್ಲ ಅಂಥೇಳಿ ಇನ್ನೊಂದರ ಗ್ರಹಣ, ಇನ್ನೊಂದರ ಗ್ರಹಣ, ಇನ್ನೊಂದರ ಗ್ರಹಣ, ಇನ್ನೊಂದನ್ನು ಹುಡುಕೋದು, ಇನ್ನೊಂದು ಲೋಕದೊಳಗೆ ಹುಡುಕೋದು. ಈಗ ಭಾರತೀಯರು ವಿದೇಶಕ್ಕೆ ಹೋಗ್ತಾರಲ್ಲ, ಅಲ್ಲಿದೆ ಸುಖ ಅಂಥೇಳಿ, ಅಲ್ಲಿದೆ ಧನ ಅಂಥೇಳಿ. ಆದ್ರೆ ಅಲ್ಲಿ ಅವರು ಪರದಾಡ್ತಾ ಇರುವಂಥದ್ದ ಅದು ಅವರಿಗೇ ಗೊತ್ತಾರೆ. ಅವರು ಏನೇನು ಅನುಭವಿಸ್ತಾರೋ ಅಲ್ಲಿ ಅದು ಅವರಿಗೇ ಗೊತ್ತಾರೆ. ಆದ್ರೂ ಕೂಡ ತನಗೆ ಯಾವುದು ತಿಳಿದು ಬರ್ತಾ ಇದೆಯೋ ಅದರದೇ ನಿರಾಕರಣೆ ಮಾಡುವಂಥ ವಿಪರೀತ ವೃತ್ತಿ ಜೀವದ ಆಗಿಬಿಟ್ಟಿದೆ. ತನಗೆ ಯಾವುದೇ ಸ್ಪಷ್ಟ ರೂಪದಿಂದ ತಿಳಿದು ಬರ್ತಾ ಇದೆಯಲ್ಲ ಅದನ್ನೇ ಒಪ್ಪಿಕೊಳ್ಳದೆ ಇರುವಂತಹ ದಿಟ್ಟತೆ, ವಿಪರೀತ ವೃತ್ತಿ ಈ ಜೀವಕ್ಕೆ ಬಂದುಬಿಟ್ಟಿದೆ. ಯಾವ ಪ್ರಕಾರ ಈಗ ದೃಷ್ಟಾಂತ ಹೇಳಿತು, ಈ ಪವಿತ್ರವಾದಂಥ ಭಾರತ ಭೂಮಿಯೊಳಗ ಹಿಂಸೆಯಿಂದ ದೂರವಿರುವಂಥ ಹಿಂದೂಸ್ತಾನದ ತ್ಯಾಗ ಮಾಡಿ ಯಾರ ವಿದೇಶದೊಳಗ ಹೋಗಿ ನಿವಾಸ ಮಾಡಬೇಕಂತಾರೋ ಅಥವಾ ಸುಖ ಪಡಿಬೇಕಂತಾರೋ ಅಥವಾ ಅಲ್ಲಿಂದ ಒಂದಿಷ್ಟು ತಗೊಂಡು ಬಂದು ಇಲ್ಲಿ ಸುಖಿಯಾಗಬೇಕಂತಾರೋ ಅವರ ಆ ಎಲ್ಲ ಅನಿಸಿಕೆಗೆ ಅಲ್ಲಿ ಹೋದ ನಂತರ ತಣ್ಣೀರು ಬಿದ್ದರೂ ಕೂಡ ಅದನ್ನು ಗಮನಕ್ಕೆ ತಂದುಕೊಳ್ಳಬೇಕು. ಸರಿ, ಅದೇ ಪ್ರಕಾರ ಈ ಜೀವ ಅದು ದೃಷ್ಟಾಂತರಿ. ಇಲ್ಲಿ ಯಾರನ್ನ ದೂರುವ ಮಾತಿಲ್ಲ. ಯಾವ ಪ್ರಕಾರದ ಯೋಗ್ಯತೆ ಇದೆಯೋ, ಯಾರದ ಆಹಾರ ಪಾನೀಯ ಹವಾ ಮೊದಲಾದವುಗಳನ್ನು ಎಲ್ಲಿ ಹೋಗಿ ಸೇವನೆ ಮಾಡೋದಿದೆಯೋ ಅವರು ಅಲ್ಲಿ ಹೋಗಿ ಮಾಡ್ತಾರೆ. ಅಲ್ಲಿ ದೂಷಿಸುವ ಮಾತು ಇಲ್ಲ. ಅದನ್ನು ದೃಷ್ಟಾಂತ ರೂಪದಿಂದ ಸ್ವೀಕಾರ ಮಾಡಿದರೆ ಈ ಚೈತನ್ಯ ಪ್ರಭು ಚೈತನ್ಯ ರೂಪದಿಂದ ವ್ಯಕ್ತ ಇರುವಂಥ ಪರ್ಯಾಯ ರೂಪದ ವ್ಯಕ್ತಿ ತನ್ನ ಚೈತನ್ಯದ ಉಪಯೋಗ ಮಾಡಿಕೊಳ್ತಾ ಇಲ್ಲ. ಯಾವ ಜಡದೊಳಗ, ಯಾವ ಜಡದ ಅವಸ್ಥೆಯೊಳಗ ತನಗೆ ಸುಖ ಇಲ್ಲವೇ ಇಲ್ಲ ಅನ್ನುವ ನಿರ್ಣಯಕ್ಕೆ ಬರ್ತಾ ಇಲ್ಲ. ಇದರಲ್ಲೇ ಇಲ್ಲಲ್ಲ ಅದರಲ್ಲೇ ಈ ಮನೆಯೊಳಗೆ ಯಾಕೋ ಶಾಂತಿನೇ ಇಲ್ಲ ಅಂಥೇಳಿ ಸ್ವಂತದ ಮನೆ ಬಿಡೋದ ಮತ್ತು ಬಾಡಿಗೆ ಮನೆಯೊಳಗೆ ಹೋಗೋದು. ಇಂದು ನಡೆದದ್ದು ಇದೇನಿಲ್ರಿ, ಅದನ್ನೇ ನಾವು ಅನಾದಿ ಕಾಲದ್ದೇನಿದೆ ಅದುವೇ ಈಗ ಮತ್ತು ಹೊರಗೆ ಪ್ರಯೋಗದೊಳಗೆ ಬರ್ತಾ ಇದೆ. ನಿಜಗ್ರಹವನ್ನ ಬಿಟ್ಟು ಕೊಡೋದ ಮತ್ತು ಈ ದೇಹ ನಾಮಕರ್ಮದಿಂದ ರಚನೆಯಾದಂಥ ಶುಭಾಶುಭ ಕರ್ಮಗಳ ರೂಪದ ಸರ್ಪಗಳ ವಾಸ ಮಾಡುವಂಥ ಹುತ್ತಿನ ಸದೃಶ ಇರುವಂಥ ಈ ಜಡಗ್ರಹದೊಳಗೆ ದೇಹಗ್ರಹದೊಳಗೆ ಇರುವ ಅಭಿಲಾಷೆ ಬಹಳ ಇದೆ ರೀ ಈ ಜೀವಕ್ಕೆ. ಮುಗಿತು ಬಂತಂತ ಹೇಳಿ ಅಂದ್ರೆ ಸಂತೋಷ ಆಗ್ತಿದೆ, ಏನೋ ದುಃಖ ಆಗ್ತಿದೆ, ಅಕುಲ ವ್ಯಾಕುಲ ಆಗ್ತಿದೆ. ಏನು ಮುಗಿತು ಬಂತು? ಈ ದೇಹದೊಳಗಿರುವ ಸಮಯ ತಿಳಿದು ಬಂತು ಅಂತಂದ್ರೆ ಸಂತೋಷ ಯಾರಿಗಾಗ್ತಿದೆ ಹೇಳ್ರಿ? ಯಾರಿಗಂದ್ರೆ ಇನ್ನೊಬ್ಬರದ್ದು ಬೇಡ, ಇಲ್ಲಿ ಕೂತವರಲ್ಲೇ ನಾವು ನಮ್ದು ನೋಡಿ ನನಗೆ ಸಂತೋಷ ನಿಜವಾಗಿ ಆಗ್ತಿದೆ ಅಂಥೇಳಿ ಹೇಳಿರ್ಬೇಕಾದ್ರೆ ಕೈ ಮೇಲೆ ಎತ್ತಿ ಎದೆ ಮೇಲೆ ಕೈ ಇಟ್ಟ ಭೀಭೀತ ಆಗ್ತಿದೆ, ವ್ಯಗ್ರ ಆಗ್ತಿದೆ. ಇದು ಏನಿದೆ ನಿಜವಾಗಿ ದೇಹ ರೂಪದ ಪಂಜರದೊಳಗ ಅಥವಾ ಹುತ್ತಿನೊಳಗ ನಿರಂತರ ಆಕುಲತೆ 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 ಆಕುಲತೆ. ಅರೆ ಪರದ ಕಡೆಗೆ ನೋಡುವಂಥ ಅಭಿಲಾಷೆಯಲ್ಲಿ ಅವರಿಗೆ ಜೀವದಲ್ಲಿ ಇದೆಯೋ, ವ್ಯಕ್ತಿಯಲ್ಲಿ ಇದೆಯೋ, ಅಲ್ಲಿಯವರೆಗೆ ಆ ಚೈತನ್ಯ ರೂಪದ ಪರ್ಯಾಯವೆಂಬ ವ್ಯಕ್ತಿಗೆ ಅಲ್ಲಿ ಎಲ್ಲಿ ವಾಸ ಮಾಡ್ತಾ ಇದ್ದಾನೆ ಮತ್ತು ಯಾವುದರ ಕಡೆಗೆ ನೋಡ್ತಾ ಇದ್ದಾನೆ ಅಲ್ಲಿ ಎಲ್ಲವೂ ಆಕುಲತೆ 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 ಆಕುಲತೆ. ಮಾಡಿದ ಕಾರ್ಯದ ಸಲುವಾಗಿ ಪಶ್ಚಾತ್ತಾಪ ಇದೆ ರೀ, ಆದ್ರೆ ಆ ಪಶ್ಚಾತ್ತಾಪ ಅಂಥ ಪರದೊಳಗ ಕಾರ್ಯ ಮಾಡುವುದನ್ನು ಬಿಟ್ಟು ಕೊಡುವ ಪಾಠ ಹೇಳುವುದಿಲ್ರಿ.
ಇನ್ನೊಂದು ಪರದೊಳಗೆ ತಗೊಂಡು ಹೋಗ್ತಿದ್ದೇವೆ. ಪಶ್ಚಾತ್ತಾಪ ಆಗಿದೆ ಏನಿಲ್ರಿ ನಮ್ಮ ಜೀವನದೊಳಗೆ ಎಷ್ಟೋ ಬಾರಿ, ಅರೆ ನಾನು ಹೀಗೆ ಮಾಡಬಾರ್ದು. ಆದ್ರೆ ಆ ಪಶ್ಚಾತ್ತಾಪ ಪರದೊಳಗೆ ಕಾರ್ಯ ಮಾಡುವುದರ ನಿವೃತ್ತಿಗೆ ಕಾರಣ ಆಯಿತು ಅಥವಾ ಇನ್ನೊಂದು ಪರದ ಕಡೆಗೆ ತಗೊಂಡು ಹೋಗುತ್ತೆ. ಏನಾಯಿತು? ಹೀಗಾಗಿ ನಮ್ಮ ಜೀವನದ ಬಹುಮೌಲ್ಯ ಕ್ಷಣಗಳ ಸಮಯಗಳ ನಮಗೆ ಹಾನಿ ಮಾಡಿಕೊಳ್ಳುವ ಸಲುವಾಗಿ ನಮಗೆ ಉಪಯೋಗ ಆಗ್ತಾ ಇದೆ. ಏನು ಹೇಳಿದ್ರೆ ಬಹಳ ಅದ್ಭುತ ಮಾತು ಇದೆ ರೀ. ಮತಿಜ್ಞಾನ, ಶ್ರುತಜ್ಞಾನ, ಅವಧಿಜ್ಞಾನ, ಮನಃಪರ್ಯಯ ಜ್ಞಾನ, ಕೇವಲ ಜ್ಞಾನ, ಇವು ಏನು ಪರ್ಯಾಯಗಳಿದಾವೆ, ವ್ಯಕ್ತ ಅವಸ್ಥೆಗಳಿದಾವೆ, ಆ ಅವಸ್ಥೆಗಳ ಅವ್ಯಕ್ತ ಆತ್ಮನ ಆಶ್ರಯ ಮಾಡುವುದರಿಂದ ಪರಿಶೋಭೆಗೆ ಪ್ರಾಪ್ತ ಆಗ್ತಾ ಇದ್ದಾವೆ. ಆ ಅವಸ್ಥೆಗಳ ಚೈತನ್ಯಮಯ ಆನಂದಮಯ ಆಗ್ತಾ ಇದ್ದಾವೆ. ಯಾವುದರಿಂದ? ಅವ್ಯಕ್ತ ಚೇತನ ಸ್ವಭಾವದ, ಅಭೇದ ಜ್ಞಾನ ಸ್ವಭಾವದ. ಅರೆ, ಮತಿ ಮತ್ತು ಶ್ರುತ ಈ ಎರಡು ಜ್ಞಾನಗಳಲ್ಲಂತೂ ಭೇದ ಇದೇನೇ ಇದೆ. ಆದರೆ ಮತಿಜ್ಞಾನ ಮತ್ತು ಜ್ಞಾನದೊಳಗೆ ಭೇದ ಇದೆ. ಈ ಭೇದವನ್ನ ಯಾವ ಗ್ರಹಣ ಮಾಡುವುದಿಲ್ಲ, ಅರ್ಥಾತ್ ಮತಿಜ್ಞಾನದ ಮೂಲಕ ಅನೇಕಾನೇಕ ಮತಿಶ್ರುತ, ಅವಧಿ, ಮನಃಪರ್ಯಯ ಮತ್ತು ಅನಂತ ಕೇವಲ ಜ್ಞಾನಗಳನ್ನು ಒಳಗೊಂಡಿರುವಂಥ ಪರ್ಯಾಯ ಸಮೂಹ ಎಲ್ಲ ಜ್ಞಾನದೊಳಗ ಅಭೇದಾಗಿ ಹೋಗುವುದೇನಿದೆ, ಇದು ಮೋಕ್ಷದ ಮಾರ್ಗ ಇದೆ, ಇದರಿಂದ ಮೋಕ್ಷ ಆಗ್ತಿದೆ. ಈ ಪ್ರಕಾರದ ಅನುಭೂತಿ ಏನಿದೆ ಅದು ವರ್ತಮಾನದಲ್ಲಿ ಮಹಾನ್ ಸುಖ ಶಾಂತಿದಾಯಕ ಇದೆ. ಈ ಪ್ರಕಾರದ ಅನುಭೂತಿ ಏನಿದೆ ಆ ಅನುಭೂತಿ ಸಂಪನ್ನ ಜೀವದ ಪ್ರವೃತ್ತಿ ಇಡೀ ಲೋಕಕ್ಕೆ ಹಿತಕಾರಕ ಇದೆ. ಅವನ ಪ್ರವೃತ್ತಿಯಿಂದ ಲೋಕದ ಯಾವ ಪದಾರ್ಥಕ್ಕೆ ಯಾವುದೇ ಪ್ರಕಾರದ ಬಾಧೆ ಆಗುವುದಿಲ್ಲ. ಈ ಪ್ರಕಾರ ಸುಂದರವಾದಂಥ ಅಭೇದತ್ವವನ್ನು ಸಾಧಿಸುವ ಸಲುವಾಗಿ ಆ ಅಭೇದತೆಯನ್ನು ಸಾರ್ತಾ ಬಂದಿರುವಂಥ ಈ ಕಲಶದ ಮಹಿಮೆ ಎಷ್ಟಿದೆ ಅನ್ನೋದನ್ನು ತಾವು ಪ್ರಯೋಗಾತ್ಮಕವಾಗಿ ಜ್ಞಾನವನ್ನ ಅಭೇದ ಜ್ಞಾನದ ಸ್ವೀಕೃತಿಯ ಕಾರ್ಯದೊಳಗೆ, ಉದ್ಯಮದೊಳಗೆ ತೊಡಗಿಸಿ ನೋಡಿದ್ರನ ಗೊತ್ತಾಗ್ತಿದೆ ಈ ಕಲಶದ ಮಹಿಮೆ ಎಂಥದ್ದು ಇದೆ ಅನ್ನೋದು. ಯಾರು ಬರಬೇಕಾಗಿದೆ? ಎಲ್ಲಿ ಬರಬೇಕಾಗಿದೆ? ಇನ್ನೊಂದು ಭವಕ್ಕ ಎಂದು ಭವಾತೀತ ಮಾರ್ಗಕ್ಕ. ಏನಿದೆ ರುಚಿ? ಯಾಕೆ ಆ ಕಡೆ ಈ ಕಡೆ ಆಗ್ತಾ ಇದೆ? ಮೂಲತಃ ಪ್ರಗಟ ಏನು ಜ್ಞಾನ ಇದೆಯಲ್ಲ, ಪ್ರತ್ಯಕ್ಷ ಪ್ರಯೋಗ ಮಾಡೋದಿದೆ, ಅಭ್ಯಾಸ ಮಾಡೋದಿದೆ, ಶಬ್ದಗಳ ಜಂಜಾಲದಿಂದ ಆದಷ್ಟು ಬಿಡುಗಡೆ ಹೊಂದೋದಿದೆ. ಏನ ಪ್ರಗಟ ಯಾವ ವ್ಯಕ್ತ ಜ್ಞಾನ ಇದೆಯೋ ಆ ಜ್ಞಾನ ಯಾವುದರ ಅಂಶ ಇದೆಯೋ, ಯಾವುದರ ಆಧಾರದಿಂದ ಇದೆಯೋ, ಅದರ ಇರುವಿಕೆಗೆ ಯಾವುದ ಆಶ್ರಯ ನೀಡಿದ್ದು ಇದೆಯೋ, ಆ ಆಶ್ರಯ ಸ್ಥಾನ, ಆಧಾರ ಸ್ಥಾನ, ಅಂಶಿಯಾದಂಥ ಕೇವಲ ಒಂದು ಜ್ಞಾನಮಯ ಸ್ವಭಾವದೊಳಗ ಅದನ್ನು ಒಂದು ಮಾಡುವಂಥ ಅಭ್ಯಾಸ, ರೂಢಿ, ಪ್ರಯತ್ನ ಮಾಡ್ತಾ ಇರೋದೇ ಈ ಜೀವನದ ಮತ್ತು ಕಳೆದ ಅನಂತ ಸಂಸಾರದ ದುಃಖದ ಪರಿಹಾರ ಆಗುವುದರ ಮತ್ತು ಬರುವ ಅನಂತ ಕಾಲದ ಸಲುವಾಗಿ ನಿಶ್ಚಿಂತತೆಯಿಂದ ಸುಖ ಭೋಗಿಸುವುದರದ ಒಂದೇ ಒಂದು ಉಪಾಯ ಇದೆ. ಆ ಒಂದು ಉಪಾಯದ ಸಲುವಾಗಿ ಸತತ ನಾವು ಬಿಟ್ಟು ಯಾವಾಗ ನಿವೃತ್ತಿ ಸಿಗ್ತಿದೆಯೋ, ಯಾವಾಗ ಪ್ರತ್ಯಕ್ಷ, ಅರೆ ಊಟ ಮಾಡುವ ವೇಳೆದೊಳಗೆ ನಿವೃತ್ತಿ ಇದೇನಿಲ್ಲ, ಇದೆ. ಮಲ್ಕೊಂಡಿರೋ ವೇಳೆದೊಳಗೆ ನಿವೃತ್ತಿ ಇದೇನಿಲ್ಲ, ಊಟ ಮಾಡುವ ವೇಳೆದೊಳಗೆ ನಿವೃತ್ತಿ ಇದೇನಿಲ್ಲ. ಪ್ರಾಪ್ತಾದದ್ದೇ ಇದೆ. ಪ್ರಾಸುಖವಾದಂಥ ಆಹಾರ, ಶರೀರಕ್ಕೆ ಅನುಕೂಲವಿರುವಂಥ ಆಹಾರ, ಶರೀರದ ವಿದ್ಯಮಾನತೆಗೆ ಒಂದಿಷ್ಟು ಪೋಷಣೆ ನೀಡುವಂಥ ಆಹಾರ ಅಥವಾ ವಸ್ತು ಪ್ರಾಪ್ತ ಆದ ನಂತರ ಅದರೊಳಗೆ ರುಚಿ ಇತ್ತು,
ಇಡೋದಿದೆಯೋ, ಅದರಲ್ಲಿ ವಿಕಲ್ಪಾತ್ಮಕವಾಗಿ ವರ್ತಿಸುವುದಿದೆಯೋ, ನಿರ್ವಿಕಲ್ಪ ಆಗಿ ತನ್ನ ಕಾರ್ಯದೊಳಗೆ ತೊಡಗುತ್ತಿದೆ. ಮುನಿರಾಜರ ಆಹಾರದ ಸಲುವಾಗಿ ಬರ್ತಾರಲ್ಲ, ಆ ವೇಳೆದೊಳಗ ವಿಧಿ ಮೊದಲಾದವುಗಳಿಗೆ ಲಕ್ಷ್ಯ ಇರಬಹುದ್ರಿ. ಅಂಶ ರೂಪದಿಂದ ಇರೋದು ಸಾಧ್ಯ ಇದೆ, ಇರಬೇಕಾಗ್ತಿದೆ. ಆದರೆ ಯಾವಾಗ ಯಾವ ಜೈನ ಕುಲೋತ್ಪನ್ನ ಅಥವಾ 46 ದೋಷಗಳಿಂದ ರಹಿತ ಯಾವ ಉತ್ತಮ ಶ್ರಾವಕನ ಮನೆಯೊಳಗ ಪ್ರತ್ಯಕ್ಷ ಆಹಾರ ಗ್ರಹಣ ಮಾಡ್ತಾ ಇರ್ತಾರೆ, ಆ ಸಮಯದೊಳಗ ಅತೀಂದ್ರಿಯ ಆನಂದದ ಅನುಭೂತಿಯ ಸಲುವಾಗಿ ಅವರ ಅಧಿಕ ಉದ್ಯಮಶೀಲ ಆಗ್ತಾರೋ ಅಥವಾ ಇಲ್ಲ. ಆ ಆಹಾರದೊಳಗೆ ಉಳಿತಾರೆ. ಅದರೊಳಗೆ ಉಳಿಯುವಂಥದ್ದೇನಿದೆ? ಅದರೊಳಗೆ ಸಿಕ್ಕದ್ದೇ ಇದೆ ಅಲ್ಲ, ಮತ್ತು ಅದರೊಳಗೆ ಉಳಿಯುವಂಥದ್ದೇನಿದೆ? ಪ್ರತ್ಯಕ್ಷ ವಿಚಾರ ಮಾಡೋದು. ಪ್ರತ್ಯಕ್ಷ ಕಾರ್ಯದ ಸಮಯದೊಳಗ ಆ ಪ್ರಕಾರ ಮುನಿ ಜೀವನದ ಅಥವಾ ಮುನಿಗಳ ಅಂತಃ ಪ್ರವೃತ್ತಿಯನ್ನ ಸ್ಮರಣೆಗೆ ತಂದುಕೊಳ್ಳುತ್ತಾರೆ. ಪ್ರತ್ಯಕ್ಷ ಊಟ ಮಾಡುವ ವೇಳೆದೊಳಗೆ ಅವರು ಊಟ ಮಾಡುವಂಥ, ಅವರ ಆಹಾರ ಸೇವನೆ ಮಾಡುವಂಥ ವಿಧಿವಿಧಾನ ಬೇರೆ ಇರಬಹುದು, ರೀತಿ ನೀತಿಗಳ ಭಾಷ್ಯದ ಅಪೇಕ್ಷಾದಿಂದ ಬೇರೆ ಇರಬಹುದು. ಆದರೆ ಊಟ ಮಾಡುವಂಥ ಯಾವ ಪ್ರವೃತ್ತಿ ಚೈತನ್ಯಾತ್ಮಂದ ನಡೆದದ್ದು ಇದೆಯಲ್ಲ, ಅಲ್ಲಿ ಎಂಥ ವ್ಯತ್ಯಾಸ ಇದೆ ರೀ ನಮ್ಮ ಕಾರ್ಯಕ್ಕ ಮತ್ತು ಅವರ ಕಾರ್ಯಕ್ಕ. ಅಲ್ಲಿ ನಿಶ್ಚಿಂತ ಆಗಲಿಕ್ಕೆ ಬರೋದಿಲ್ಲ. ಆವಾಗ ಮಾಡೋದು ಏನ? ರಸನೇಂದ್ರಿಯದ ಕಡೆಗೆ ಚುರುಕಾಗ್ತಾ ಇರುವಂಥ ಜ್ಞಾನವನ್ನ ಅಲ್ಲಿಂದ ಬಿಡಿಸಿ ಅಖಂಡ ಜ್ಞಾನಮಯ ಮೂಲ ವಸ್ತುವಿನ ಕಡೆಗೆ ಒಂದು ಮಾಡುವಂಥ ಉದ್ಯಮ. ಅದೇ ಪ್ರಯೋಗ. ಎಲ್ಲ ಬಿಟ್ಟು ಎಲ್ಲರೇ ಹೋದ ನಂತರನ ಅದು ಕಾರ್ಯ ಆಗ್ತಿದೆ ಹೀಗೆ ಮಾತಿಲ್ಲ. ಇದೆಲ್ಲ ಮಾಡ್ತಾನ ಆ ಕಾರ್ಯವನ್ನ ಮಾಡೋದು ಇದೆ. ಮತ್ತು ಇದೆಲ್ಲ ಮಾಡ್ತಾನ ಆ ಕಾರ್ಯದ ರೂಢಿ ಎಷ್ಟಾಗ್ತಿದೆಯೋ ಅಷ್ಟು ಇವೆಲ್ಲ ಬಿಟ್ಟು ಹೋಗುವುದವೆ. ಇವುಗಳನ್ನು ಬಿಡುವ ಸಲುವಾಗಿ ಮತ್ತೊಂದು ಯಾವುದೂ ಆಧಾರ ಇಲ್ಲ. ಹಾಗೆ ಒಂದು ವೇಳೆ ಇವುಗಳನ್ನು ಹಠದಿಂದ ಬಿಟ್ಟುಕೊಟ್ಟೆವು ಅಂತಂದ್ರೆ ಅಲ್ಲೇನೂ ಸಿಗುವುದಿಲ್ಲ, ಏನೂ ಲಭಿಸುವುದಿಲ್ಲ. ನಡೆಸಿ ವಸ್ತು ರೂಪದಿಂದ ವಿದ್ಯಮಾನವಿರುವ, ಪರ್ಯಾಯ ರೂಪದಿಂದ ಅಲ್ಲ, ವಸ್ತು ರೂಪದಿಂದರೆ. ವಸ್ತು ಯಾವುದಕ್ಕಂತಾರ? ಯಾವುದು ವಾಸ್ತವದಲ್ಲಿ ಪರದ ಅಪೇಕ್ಷೆ ಇಲ್ಲದನ್ನ ತನ್ನ ಗುಣ ಪರ್ಯಾಯವೆಂಬ ವೈಭವದಿಂದ ಸಹಿತ ಇದೆಯೋ ಅದು ವಸ್ತು ಇದೆ. ಅದಕ್ಕೆ ಯಾವುದರದ್ದು ಬಾಧೆ ಇಲ್ಲ, ಅದರ ಇರುವಿಕೆಗೆ ಯಾವುದರ ಸಹಾಯದ ಅವಶ್ಯಕತೆ ಇಲ್ಲ. ವಾಸ್ತವಿಕವಾಗಿ ಹೀಗೆ ಯಾವುದು ಇದೆಯಲ್ಲ ಅದು ವಸ್ತು. ವಸ್ತು ರೂಪದಿಂದ ವಿದ್ಯಮಾನವಿರುವ ಚೇತನ ದ್ರವ್ಯವು ಎಷ್ಟು ಪರ್ಯಾಯ ರೂಪವಾಗಿ ಜ್ಞಾನವು ಪರಿಣಮಿಸಿದೆ. ಚೇತನ ದ್ರವ್ಯವು ಎಂದರೆ ಎಷ್ಟು ಪರ್ಯಾಯ ರೂಪವಾಗಿ ಜ್ಞಾನವು ಪರಿಣಮಿಸಿದೆ. ಅರ್ಥಾತ್ ಮತಿಜ್ಞಾನ, ಶ್ರುತಜ್ಞಾನ, ಅವಧಿಜ್ಞಾನ. ಇದಕ್ಕೆ ಪರ ಎಲ್ಲೇ ಬೇಕಾಗಿದೆ? ಪರದ ಕಾರಣದಿಂದ ಮತಿಜ್ಞಾನ ಇಲ್ಲ. ಮತಿಜ್ಞಾನ ವರ್ಣ ಕರ್ಮದ ಕ್ಷಯೋಪಶಮದಿಂದ ಮತಿಜ್ಞಾನ ಇಲ್ಲ. ಅದು ಹೇಳುವ ಪದ್ಧತಿ ಇದೆ. ಕ್ಷಯೋಪಶಮದ ಕಾರಣದಿಂದ ಜ್ಞಾನ ಇಲ್ಲ. ಮತಿಜ್ಞಾನ ಏನಿದೆ? ಇದು ಜ್ಞಾನದ ಅವಸ್ಥಾ ಇದೆ, ಇದು ಸ್ವೀಕಾರ. ಕರ್ಮದ ಕಾರಣದಿಂದ ಪ್ರಗಟ ಇರುವಂತಹ ಚೈತನ್ಯ ಶಕ್ತಿ, ಚೈತನ್ಯ ಶಕ್ತಿ ಇದೆ, ಅದು ತನ್ನ ಕಾರಣದಿಂದ ಪ್ರಗಟ ಇದೆ. ಅದಕ್ಕೆ ಅನ್ಯದ ನಿಮಿತ್ತವನ್ನ ತೊಡಗಿಸಿ ಹೇಳೋದು ಯಾರಿಗೆ? ಯಾರದ ದೃಷ್ಟಿ ನಿಮಿತ್ತವನ್ನು ಬಿಟ್ಟು ಬೇರೆ ಏನನ್ನು ತಿಳ್ಕೊಳ್ಳುವ ಯೋಗ್ಯತೆಯಲ್ಲೇನ ಉಳಿದಿಲ್ಲನ ಅವರಿಗೆ ಹೇಳೋದು ಏನ? ಜ್ಞಾನಾವರಣೀಯ ಕರ್ಮದ ಕ್ಷಯೋಪಶಮದಿಂದ ಪ್ರಗಟವಿರುವಂತಹ ಚೈತನ್ಯ ಸಾಮರ್ಥ್ಯ ಅದ ಮತಿಜ್ಞಾನ ಅಥವಾ ಶುದ್ಧ ಇಲ್ರಿ. ಅದು ಪರಸಾಪೇಕ್ಷ ಕಥನ ಆಯಿತು. ನಿಜವಾಗಿ ಜ್ಞಾನ 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 ಜ್ಞಾನ
ನೀರು 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 ಇದೆಯಲ್ಲ, ಅದು ಶೀತಲ ಯಾವ ಕಾರಣದಿಂದ ಇದೆ? ಅಧಿಕ ಶೀತಲ ಯಾವ ಕಾರಣದಿಂದ ಆದದ್ದು ಇದೆ? ಅದರದ ಸ್ವಭಾವನೆ ಇದೆ. ಅರೆ ಇಷ್ಟು ಚಳಿ ಇರೋದ್ರಿಂದ ನೀರು ಇಷ್ಟು ತಣ್ಣಗಾಗಿದಾವಲ್ಲ ಮೇಲಿನ ಟಾಕಿದೊಳಗಿನು ಅಂತೇವ್ರಿ ನಾವು. ಹೀಗೆ ಒಂದೇ ಸಮ ಮಳೆ ಇದೆ, ನೀರೆಷ್ಟು ತಣ್ಣಗಾಗಿದೆ. ನೀರು ಯಾವುದು ಇದೆಯಲ್ಲ ಮಳೆ ಅಥವಾ ತಂಪಾದ ವಾತಾವರಣ, ಅದರಿಂದ ನೀರು ತಣ್ಣಗಾಗಿದೆ. ತನ್ನ ಶೀತಲ ಸ್ವಭಾವದ ಅವಸ್ಥಾ ವಿಶೇಷ ಇದೆ ಅದ. ಬಿಸಿದ್ದಂತೂ ಹೇಳಲಿಲ್ಲ, ಬಿಸಿದ್ದ ಅಗ್ನಿಯ ಸಂಯೋಗದಿಂದ ಅಂತ ಹೇಳಿ ನಮ್ಗೆ ಅನ್ನಿಸ್ತಿದೆ. ಅರೆ ಇದು ತಂಪಾದ ವಾತಾವರಣದ ಸಂಯೋಗದಿಂದ ಅಲ್ಲ, ಅದು ಬಿಸಿ ಇರೋ ವೇಳೆದೊಳಗೂ ಕೂಡ ತನ್ನ ಶೀತಲ ಸ್ವಭಾವವನ್ನು ಬಿಟ್ಟಿಲ್ಲ. ತಂಪಾದ ವಾತಾವರಣ ಇರುವ ವೇಳೆದೊಳಗೂ ಕೂಡ ಅದು ತನ್ನ ಶೀತಲ ಸ್ವಭಾವದ್ದೇ ಒಂದು ಅವಸ್ಥಾ ವಿಶೇಷದಿಂದ ಪರಿಣಮಿಸಿದೆ. ಹಾಗಾದ್ರೆ ಮತಿ ಜ್ಞಾನ ಯಾವುದರದ್ದು ಇದೆ? ಜ್ಞಾನದ್ದೇ ಇದೆಯೋ ಏನೋ? ಜ್ಞಾನಾವರಣೀಯ ಕರ್ಮದಿಂದ ಆಗಿರುವಂಥ ಜೀವದ ಅವಸ್ಥೆ ಇದೆ. ತಪ್ಪು ಯಾವುದೂ ಇಲ್ಲ, ತಪ್ಪು ಯಾವುದೂ ಇಲ್ಲ. ಅದರ ಕಾರಣದಿಂದ ಇದು ಆಗಿದೆ ಅಂಥೇಳಿ ವಿಪರೀತ ತಿಳಿತಾ ಇದ್ದೇವಲ್ಲ, ಆ ತಿಳುವಳಿಕೆ ದೋಷ. ಇದರ ಕಾರ್ಯವನ್ನು ತಿಳಿಸಿಕೊಡುವಾಗ ಅದನ್ನು ಮುಖ್ಯ ಮಾಡಿ ಭಲೆ ಹೇಳಿದರ್ರಿ. ಜ್ಞಾನದ ಕಾರ್ಯವನ್ನ ತಿಳಿಸಿಕೊಡುವ ಸಂದರ್ಭದೊಳಗ ಈ ಜ್ಞಾನಾವರಣೀಯ ಕರ್ಮದ ಕ್ಷಯೋಪಶಮ ಅಧಿಕ ಇರುವುದರಿಂದ ಈ ಜೀವದ ಜ್ಞಾನ ಈ ಪ್ರಕಾರ ಪ್ರಕಟ ಇದೆ ಹೇಳಿದರು. ಆದರೆ ಹೇಳಿದರನು ಕೂಡ ಅದು ನಿಜವಾಗಿ ಯಾರ್ದಿದೆ ತಿಳ್ಕೊಳ್ಳುವಂಥವ್ರದ ಜವಾಬ್ದಾರಿ ಇದೆ. ಆದ ಕರ್ಮದ ಕಾರಣದಿಂದ ಅಂದ್ರೆ ಕರ್ಮ ಮಾಡಿದ್ದು ಇದೆಯನ? ತಂಪಾದ ವಾತಾವರಣದ ಕಾರಣದಿಂದ ಆಗಿದೆಯನ? ಅಗ್ನಿ ಯಾಕೆ ತಂಪಾಗಲಿಲ್ರಿ? ತಂಪಾದ ವಾತಾವರಣದ ಕಾರಣದಿಂದ ಈ ತಂತಿಯಲ್ಲಿರುವಂಥ ವಿದ್ಯುತ್ ಯಾಕೆ ತಂಪಾಗಲಿಲ್ರಿ? ಅರೆ ಇಷ್ಟು ತಂಪು ಗಾಳಿ ಇದೆ ಅಂಥೇಳಿ ಎಲ್ಲಿ ತಂತಿ ಆ ಮೇಲಿನ ಕವರ್ ಹೊರಟು ಹೋಗಿದೆ, ಅದನ್ನು ಹಿಡಿದ್ರೆ ರೀ ಏನಾಗ್ತಿದೆ? ತಂಪು ವಾತಾವರಣ ಇದೆಯಲ್ಲ, ಆ ವೇಳೆದೊಳಗೆ ಅದು ತಂಪಾಗಬೇಕಾಗಿತ್ತಲ್ಲ. ಹಾಗಾದ್ರೆ ಆ ನೀರು ಅಧಿಕ ಶೀತಲ ಆದದ್ದ ಯಾವುದರಿಂದ? ಅದರಲ್ಲೇ ಶೀತಲ ಸ್ವಭಾವದ ಅವಸ್ಥೆ ಇದೆ. ಸರಿ, ಅದೇ ಪ್ರಕಾರ ಪೂರ್ಣ ಪ್ರಕಟ ಆಗಿದೆಯಲ್ಲ ಜ್ಞಾನ, ಕೇವಲ ಜ್ಞಾನ ಯಾವುದರಿಂದ? ಜ್ಞಾನಾವರಣೀಯದ ಅಭಾವ ಆಗುವುದರಿಂದ. ಹೌದೇನಿಲ್ಲ? ಅದರಲ್ಲಿ ಶಕ್ತಿನೂ ಇಲ್ದಿದ್ರೆ ಅದು ಹೇಗೆ ಪೂರ್ಣ ಪ್ರಕಟ ಆಗ್ತಿರ್ತಾರೆ? ಜ್ಞಾನಾವರಣ ಏನು ಮಾಡಿದೆ? ಅದರ ಶಕ್ತಿಗೆ ಒಂದು ಸ್ವಲ್ಪ ಸ್ಪರ್ಶ ಮಾಡಿದೆ. ಅದ ಜ್ಞಾನಾವರಣೀಯ ಕರ್ಮ ಎಲ್ಲಿದೆ ರೀ? ಎಲ್ಲಿದೆ? ಉದ್ಗಲಮಯವಾದಂಥ ಕಾರ್ಮನ ವರ್ಗಣಗಳ ರೂಪದ ಅವಸ್ಥಾ ವಿಶೇಷ ಏನಿದೆ ಅದು ಅದರಲ್ಲೇ ಇದೆ. ಜೀವದ ಜ್ಞಾನವನ್ನ ಅದ ಸ್ಪರ್ಶ ಮಾಡುವಂಥ ಸಾಮರ್ಥ್ಯನ ಅದರಲ್ಲೇ ಇಲ್ಲ. ಕೇವಲ ಜ್ಞಾನ ಏನಿದೆ? ಯಾವ ಪ್ರಕಾರ ನಿರಂತರ ಮಳೆ ಬೀಳ್ತಾ ಇರುವುದರಿಂದ, ಗಾಳಿಯೆಲ್ಲ ತಂಪು ವಾತಾವರಣ ಆಗಿರುವುದರಿಂದ ನೀರು ತಣ್ಣಗಾಗಿದೆ. ಎಷ್ಟು ತಣ್ಣಗಾಗಿದೆ ಕೈ ಹಾಕಲಿಕ್ಕೆ ಆಗುತ್ತೆ. ಆದರೆ ಅದು ನೀರಿನ ಸ್ವಭಾವ ಇದೆ ಪ್ರಭು. ಈ ಮಳೆಯಿಂದಾಗಲಿ ತಂಪಾದ ಗಾಳಿಯಿಂದಾಗಲಿ ಅದು ಆಗಿಲ್ಲ. ಸರಿಯದೇ ಪ್ರಕಾರ ಕೇವಲ ಜ್ಞಾನ ತಪಸ್ಸು ಮಾಡುವುದರಿಂದ 4 ಘಾತಿ ಕರ್ಮ ಅಥವಾ ಜ್ಞಾನಾವರಣೀಯ ಕರ್ಮದ ಅಭಾವ ಆಗುವುದರಿಂದ ಆಗಿದೆ. ಅಷ್ಟ ಅತಿರೇಕ ಪೂರ್ಣ ಜ್ಞಾನ ರೂಪ ಆಗಿದೆ. ಹಾಗೆ ಇಲ್ಲವೇ ಇಲ್ಲ. ಇದರಲ್ಲೇ ತಪಸ್ಸು ಯಾರು ಮಾಡ್ತಾ ಇದ್ರು? ಕರ್ಮ ನಿರ್ಜರೆ ಯಾರು ಮಾಡ್ತಾ ಇದ್ರು? ಅರೆ ಯಾವ ಕರ್ಮ ತಾನಾಗೇನ ಒಂದಕ್ಕೊಂದು ಬಂಧಿಸಲ್ಪಟ್ಟಿದ್ದು ಅವು ತಾನಾಗೇನ ತನ್ನ ಸ್ವಕಾಲದೊಳಗೆ ಬಿಡುಗಡೆ ಹೊಂದುತ್ತಾ ಇದ್ದಾವೆ. ತಪಸ್ಸು ಯಾರು ಮಾಡ್ತಾ ಇದ್ದಾರೆ? ಯಾವ ಜೀವ ಸ್ವಯಂ ಸುಖದ ಅನುಭವ ಮಾಡ್ತಾ ಇದ್ದಾನೆ, ಸುಖ ಸಾಗರ. ಅರೆ ತಪಸ್ಸಂದ್ರೆ ಕಷ್ಟ ಇಲ್ಲ. ತಪಸ್ಸಂದ್ರೆ ಏನ? ಸುಖ ಶಾಂತಿಯ ಅನುಭವ. ಎಷ್ಟು ಸಾಮರ್ಥ್ಯ ಇದೆಯೋ ಪರ್ಯಾಯದೊಳಗ ಅಷ್ಟ ಅನುಭವ ಮಾಡ್ತಾ ಅದಕ್ಕೆ ಹೇಳಿದ್ರು ಲೀಲಾ ಮಾತ್ರದೊಳಗೆ ಏನು ಮಾಡ್ತಾನೆ?
ಅವ ಕರ್ಮರಾಶಿಯನ್ನ ಕಳೆದು ಆಟದೊಳಗಡೆ ನೋಡ್ತಾ ನೋಡ್ತಾ ಇದ್ದಾಗೆ. ಲೀಲಾ ಅಂದ್ರೆ ಆಡ್ತಾ ಆಡ್ತಾ, ಎಲ್ಲಿ ಆಡ್ತಾ ಇದ್ದಾನೆ? ಸ್ವರೂಪದೊಳಗೆ ಕೇಳಿ ಆಡ್ತಾ ಇದ್ದಾನೆ. ಸ್ವರೂಪದೊಳಗೆ ಕೇಳಿ ಆಡ್ತಾ ಆಡ್ತಾ ಆನಂದದ ಅನುಭವ ಮಾಡ್ತಾ ಮಾಡ್ತಾ, ಆನಂದದ ಆಸ್ವಾದ ಮಾಡ್ತಾ ಮಾಡ್ತಾ, ಹೊಟ್ಟೆ ತುಂಬ ಆಹಾರ ಸೇವನೆ ಮಾಡ್ತಾ ಮಾಡ್ತಾ, ಸಾಮರ್ಥ್ಯ ಇದ್ದಷ್ಟು ಸೇವನೆ ಮಾಡ್ತಾ ಮಾಡ್ತಾ ಅವ ಅಲ್ಲಿ ಇದ್ದಾನೆ. ಇಲ್ಲಿ ಕರ್ಮ ತನ್ನ ಸ್ವಕಾಲದೊಳಗ ನಷ್ಟ. ಕೇವಲ ಜ್ಞಾನದ ಸಲುವಾಗಿ ಕರ್ಮ ಹೋಗೋದು ಅವಶ್ಯಕ ಇಲ್ಲ. ಆದರೆ ಕೇವಲ ಜ್ಞಾನ ರೂಪದ ಪರ್ಯಾಯದ ಸಿದ್ಧಿ ಮಾಡುವೆಳೆದೊಳಗ ಜ್ಞಾನಿ ಗುರುಗಳ ಈ ಕರ್ಮದ ಮೂಲಕ ಈ ಜೀವದ ಅವಸ್ಥಾ ವಿಶೇಷಗಳ ಆಗ್ತಾ ಇದ್ದಾವೆ ಅನ್ನುವ ಬುದ್ಧಿಯ ಮೇಲೆ ಸಂಸ್ಕಾರ ಏನಿದೆಯಲ್ಲ, ಅದರ ಆಧಾರದಿಂದನೇ ಹೇಳ್ತಾರೆ, ಹೌದಪ್ಪ ಕರ್ಮ ನಾಶ ಆಗುವುದರಿಂದ ಈ ಜೀವನಿಗೆ ಕೇವಲ ಜ್ಞಾನ ಆಯಿತು. ತಪಸ್ಸಿನ ಮೂಲಕ ಕರ್ಮಗಳನ್ನು ನಾಶ ಮಾಡಿದ. ಕರ್ಮಗಳನ್ನು ನಾಶ ಮಾಡಬೇಕಾದ್ರೆ ಅಲ್ಲಿ ವ್ಯಗ್ರತೆ ಇತ್ತು, ಆಕುಲತೆ ಇತ್ತು, ಅಥವಾ ಆನಂದ ಇತ್ತು. ನಮ್ಗೆ ಏನನ್ನಾದರೂ ನಾಶ ಮಾಡುವ ವೇಳೆದೊಳಗೆ ಏನಿರ್ತಿದೆ? ಆಕುಲತೆ ಇರ್ತಿದೆ, ಆನಂದ ಇರ್ತಿದೆ. ಶತ್ರುವಿನ ನಾಶ ಮಾಡುವ ವೇಳೆದೊಳಗೆ, ಯುದ್ಧ ಮಾಡ್ತಾ ಇರೋ ವೇಳೆದೊಳಗ, ಪರಸ್ಪರ ಇಬ್ಬರು ಯೋಧರಲ್ಲಿ ಯುದ್ಧ ನಡೀತಾ ಇರೋ ವೇಳೆದೊಳಗೆ ಆನಂದ ಇರ್ತಿದೆ, ವ್ಯಗ್ರತೆ ಇರ್ತಿದೆ. ಆದರೆ ಇಲ್ಲಿ ಅಂಥದ್ದು ಇಲ್ಲ, ನಿಜವಾಗಿ ಇಲ್ಲ. ಹಾಗೆ ಕಥನೆ ಇದೆ, ಕರ್ಮನಾಶ ಮಾಡಿದ ಅಂಥೇಳಿ ಕಥನೆ ಇದೆ. ನಾಶಂತೂ ಮಾಡೋದನ್ನೇ ಇಲ್ಲ. ಅವನಿಗೆ ವಸ್ತು ಸ್ವರೂಪದ ಸ್ವೀಕಾರ ಸಮ್ಯಕ್ ದರ್ಶನ ಆಗುವ ವೇಳೆದೊಳಗನ ಮಾಡಿದನ ವಸ್ತು ಸ್ವರೂಪದ ಸ್ವೀಕಾರ. ಯಾವುದರದ್ದು ನಾಶ ಮಾಡೋ ಸಾಧ್ಯ ಇಲ್ಲ, ಆಗೋದನ್ನ ಸಾಧ್ಯ ಇಲ್ಲ. ಯಾವುದರದ್ದು ನಾಶ, ಯಾವುದರದ್ದು ನಾಶ ಆಗೋ ಸಾಧ್ಯ ಇಲ್ಲ. ನಾಶ ಆಗ್ತಿದ್ದೀರಿ, ವರ್ತಮಾನ ಪರ್ಯಾಯದ ವ್ಯಯ ಆಗ್ತಿದೆ, ನಾಶ ಆಗುವುದಿಲ್ಲ. ಪುದ್ಗಲದ ಕರ್ಮರೂಪ ಅವಸ್ಥೆಯ ವ್ಯಯ ಆಯ್ತರೆ, ನಾಶ ಆಗಲಿಲ್ಲ. ವ್ಯಯ ಅಂದ್ರೆ ಏನ? ಸಮಯಸಾರ ಸಂಪದದೊಳಗೆ ಬಂದಿತ್ತು. ವ್ಯಯ ಅಂದ್ರೆ ಏನ? ಪಾರಿಣಾಮಿಕ ಭಾವರೂಪ ಪರಿಣಾಮ. ಆ ಶಕ್ತಿ ರೂಪದಿಂದ ಮತ್ತೆ ಪರಿಣಾಮ ಆಗ್ತಿದೆ. ನಿಜ ಶಕ್ತಿ ರೂಪದಿಂದ, ತನ್ನ ವಾಸ್ತವ ಶಕ್ತಿ ರೂಪದಿಂದ ಪರಿಣಾಮ ಆಗ್ತಿದೆ. ವ್ಯಯ ಅಂದ್ರೆ ಇದು ಬಿಟ್ಟು ಕೊಡ್ತಿದೆ, ಮತ್ತು ಆ ರೂಪ ಆಗ್ತಿದ್ದೀರಿ. ಅರೆ ಎಂಥ ಅದ್ಭುತ ರೀ! ಇಂಥವೆಲ್ಲ ಮಾತು ಮರಿತಕ್ಕಂಥಲ್ಲ. ವ್ಯಯ ಅಂದ್ರೆ ಏನ? ಪಾರಿಣಾಮಿಕ ಭಾವದ ಯೋಗ್ಯತೆಯುಳ್ಳಂತಾಗ್ತಿದೆ. ರಾಗದ ವ್ಯಯ ಆಯಿತು, ಭಾವಕರ್ಮದ ವ್ಯಯ ಆಯಿತು. ಅರೆ ಚೈತನ್ಯ ಸ್ವರೂಪದ ಪ್ರಕಟ ಪರ್ಯಾಯದೊಳಗ ರಾಗ ಬಂದಿತ್ತು, ಅಥವಾ ಆ ಪರ್ಯಾಯ ಚೈತನ್ಯ ಸ್ವರೂಪದ ಪರ್ಯಾಯ ರಾಗ ರೂಪ ಆಗಿತ್ತು. ಮುಂದಿನ ಸಮಯದೊಳಗೆ ರಾಗದ ವ್ಯಯ ಆಯಿತು, ಮತ್ತೇನು ಉಳಿತು? ಚೈತನ್ಯ ಸ್ವಭಾವ ಉಳಿತ್ರಿ. ಅದರ ವ್ಯಯ ಆಗೋದಿಲ್ಲ, ಅದರ ನಾಶ ಆಗೋದಿಲ್ಲ, ಆ ರಾಗದ್ದು ನಾಶ ಆಗಲಿಲ್ಲ. ಬಾಲ್ಯಾವಸ್ಥೆ ಬಿಟ್ಟು ಹೋಯ್ತಲ್ಲ, ಏನಾಯ್ತ್ರಿ? ತರುಣಾವಸ್ಥೆ ಬಿಟ್ಟು ಹೋಯ್ತಲ್ಲ, ಏನಾಯ್ತು? ವೃದ್ಧಾವಸ್ಥೆಯ ಉತ್ಪಾದ ಆಯಿತು, ತರುಣಾವಸ್ಥೆಯ ವ್ಯಯ ಆಯಿತು. ಆದ್ರೆ ಮಾನವೀಯ ಸಾಮರ್ಥ್ಯ ಏನಿದೆ ಅದರಲ್ಲೇ ಆ ರೂಪದಿಂದ ಉಳಿಯುತ್ತೆ. ಮನುಷ್ಯನ ವ್ಯಯ ಆಯ್ತೇನ್ರಿ? ಜೀವದ ವ್ಯಯ ಅಂತೂ ಆಗಲೇ ಇಲ್ಲ. ಮುಂದಿನ ಪದಖಂಡಕ್ಕೆ ಹೋಗೋದಿತ್ತು.